ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹೊಗೆ ಕಡಿಮೆಯಾಗಿದೆ ಎಂದು ಜಗತ್ತು ನಿಟ್ಟುಸಿರು ಬಿಟ್ಟಿತ್ತು. ಮಧ್ಯಪ್ರಾಚ್ಯದಲ್ಲಿ ಶಾಂತಿಯ ಕಿರಣ ಮೂಡಬಹುದು ಎಂಬ ನಿರೀಕ್ಷೆ ಮೂಡಿತ್ತು. ಆದರೆ ಆ ನಿರೀಕ್ಷೆ ಈಗ ಭಗ್ನವಾಗಿದೆ. ಕದನ ವಿರಾಮದ ಸೂಕ್ಷ್ಮ ದಾರ ಕಿತ್ತು ಹೋಗಿದ್ದು, ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಮತ್ತೊಮ್ಮೆ ಉರಿಯಲು ಆರಂಭಿಸಿದೆ. ಕಳೆದ ಕೆಲವು ದಿನಗಳಿಂದ ನಡೆದ ಕ್ಷಿಪಣಿ ದಾಳಿಗಳು, ವಾಯುದಾಳಿಗಳು ಮತ್ತು ಪ್ರತಿದಾಳಿಗಳು ಮಧ್ಯಪ್ರಾಚ್ಯವನ್ನ ಮತ್ತೆ ಯುದ್ಧದ ಅಂಚಿಗೆ ತಳ್ಳಿವೆ. ಈ ಯುದ್ಧ ಕೇವಲ 3 ದೇಶಗಳ ನಡುವಿನ ಕದನ ಅಲ್ಲ. ಇದು ಇಡೀ ಜಗತ್ತಿನ ಆರ್ಥಿಕತೆ, ತೈಲ ಮಾರುಕಟ್ಟೆ, ಆಹಾರ ಭದ್ರತೆ, ಜಾಗತಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣದ ಮೇಲೆ ಪರಿಣಾಮ ಬೀರುವಂತಹ ಬೆಳವಣಿಗೆಯಾಗಿದೆ. ಕದನ ವಿರಾಮದ ಬಳಿಕವೂ ಪರಸ್ಪರ ಅನುಮಾನಗಳು, ಆರೋಪಗಳು ಮತ್ತು ಸಣ್ಣಪುಟ್ಟ ಘರ್ಷಣೆಗಳು ಮುಂದುವರೆದಿದ್ದವು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಅಮೆರಿಕ ತನ್ನ ಸೇನಾ ಹೆಲಿಕಾಪ್ಟರ್ ಪತನದ ಬಳಿಕ ಇರಾನ್ ವಿರುದ್ಧದ ಪ್ರತಿದಾಳಿ ನಡೆಸಿದೆ. ಇರಾನ್ ಕೂಡ ಅಮೆರಿಕದ ನೆಲೆಗಳು ಹಾಗೂ ತನ್ನ ಶತ್ರುಗಳ ವಿರುದ್ಧ ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ. ಇದರಿಂದ ವಿಶ್ವದ ಮುಂದಿರುವ ದೊಡ್ಡ ಪ್ರಶ್ನೆ ಏನೆಂದರೆ, ಇದು ಕೇವಲ ಮತ್ತೊಂದು ಸೀಮಿತ ಸಂಘರ್ಷವ ಅಥವಾ 3ನೇ ಮಹಾಯುದ್ಧದತ್ತ ಸಾಗುವ ಅಪಾಯಕಾರಿ ಹೆಜ್ಜೆಯ? ಮಧ್ಯಪ್ರಾಚ್ಯದ ಭೌಗೋಳಿಕ ರಾಜಕಾರಣವನ್ನು ಅರ್ಥ ಮಾಡಿಕೊಂಡವರು ಅದರ ಮಹತ್ವವನ್ನು ಚೆನ್ನಾಗಿ ತಿಳಿದಿದ್ದಾರೆ. ಜಗತ್ತಿನ ಶಕ್ತಿ ಸಮತೋಲನದ ಕೇಂದ್ರಗಳಲ್ಲಿ ಈ ಪ್ರದೇಶವು ಒಂದು. ಜಗತ್ತಿನ ಅತಿ ದೊಡ್ಡ ತೈಲ ಮತ್ತು ಅನಿಲ ಸಂಪತ್ತು ಇಲ್ಲಿದೆ. ಅದರಿಂದ ಇಲ್ಲಿ ಒಂದು ಕ್ಷಿಪಣಿ ಸಿಡಿದ್ರೂ ಅದರ ಪ್ರತಿಧ್ವನಿ ಸಾವಿರಾರು ಕಿಲೋಮೀಟರ್ ದೂರದ ದೇಶಗಳ ಆರ್ಥಿಕತೆಯಲ್ಲಿ ಕೇಳಿಸುತ್ತೆ. ವಿಶೇಷವಾಗಿ ಹೋರ್ಮುಜ್ ಜಲಸಂಧಿ ಅತ್ಯಂತ ಮಹತ್ವದ್ದಾಗಿದೆ. ಜಗತ್ತಿನ ಸಮುದ್ರ ಮಾರ್ಗದ ತೈಲ ಸಾಗಣೆಯ ದೊಡ್ಡ ಭಾಗ ಈ ಮಾರ್ಗದ ಮೂಲಕವೇ ಸಾಗುತ್ತೆ. ಈ ಪ್ರದೇಶದಲ್ಲಿ ಯುದ್ಧ ತೀವ್ರಗೊಂಡ್ರೆ ತೈಲ ಸರಬರಾಜು ಅಸ್ತವ್ಯಸ್ತವಾಗಬಹುದು. ಈ ಆತಂಕ ಈಗ ಮತ್ತೆ ಹೆಚ್ಚಾಗಿದೆ. ತೈಲ ಬೆಲೆ ಏರಿದ್ರೆ ಅದರ ಪರಿಣಾಮ ಕೇವಲ ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಕಾಣಿಸುವುದಿಲ್ಲ. ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ, ಆಹಾರ ವಸ್ತುಗಳ ಬೆಲೆ ಏರುತ್ತೆ, ಕೈಗಾರಿಕೆಗಳ ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತೆ, ಜಾಗತಿಕ ಹಣದುಬ್ಬರ ಮತ್ತೆ ತಲೆದೋರುತ್ತೆ. ಭಾರತ ಸೇರಿದಂತೆ ಈಗಾಗಲೇ ಅನೇಕ ರಾಷ್ಟ್ರಗಳು ಆರ್ಥಿಕ ಸವಾಲುಗಳನ್ನು ಎದುರಿಸ್ತಾ ಇರುವ ಸಂದರ್ಭದಲ್ಲಿ ಹೊಸ ಯುದ್ಧ ಜಾಗತಿಕ ಆರ್ಥಿಕತೆಯ ಮೇಲೆ ಮತ್ತೊಂದು ದೊಡ್ಡ ಹೊಡೆತ ನೀಡಬಹುದು. ಇದರ ಜೊತೆಗೆ ಮತ್ತೊಂದು ಆತಂಕಕಾರಿ ಅಂಶವೂ ಇದೆ. ಅದೇನೆಂದರೆ, ಮಧ್ಯಪ್ರಾಚ್ಯ ಅಂದರೆ ಕೇವಲ ಇರಾನ್ ಮತ್ತು ಇಸ್ರೇಲ್ ಮಾತ್ರ ಅಲ್ಲ. ಇಲ್ಲಿನ ಹಲವಾರು ದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳು ಇವೆ. ಬಹ್ರೈನ್, ಕುವೈತ್, ಜೋರ್ಡಾನ್ ಸೇರಿದಂತೆ ಹಲವು ರಾಷ್ಟ್ರಗಳು ಈ ಸಂಘರ್ಷದ ನೆರಳಿನಲ್ಲಿ ಸಿಲುಕಿದೆ. ಇರಾನ್ ತನ್ನ ಪ್ರತಿದಾಳಿಗಳನ್ನು ವಿಸ್ತರಿಸಿದರೆ ಈ ದೇಶಗಳು ನೇರವಾಗಿ ಸಂಘರ್ಷದ ವಲಯಕ್ಕೆ ಬರುವ ಅಪಾಯ ಇದೆ. ಈ ಯುದ್ಧದ ಮತ್ತೊಂದು ಮುಖ ಮಾನವೀಯ ದುರಂತ. ಕ್ಷಿಪಣಿಗಳು ರಾಜಕೀಯ ಗುರಿಗಳನ್ನು ಮಾತ್ರ ಹೊಡೆಯುವುದಿಲ್ಲ, ಅವು ಸಾಮಾನ್ಯ ಜನರ ಬದುಕನ್ನು ಛಿದ್ರಗೊಳಿಸುತ್ತೆ. ಮಕ್ಕಳು, ಮಹಿಳೆಯರು, ವೃದ್ಧರು, ಆಸ್ಪತ್ರೆಗಳು, ಶಾಲೆಗಳು, ಮನೆಗಳು ಯುದ್ಧದ ಬೆಂಕಿಯಲ್ಲಿ ಎಲ್ಲವೂ ಸುಟ್ಟು ಹೋಗುವ ಅಪಾಯ ಎದುರಿಸುತ್ತೆ. ಹಿಂದಿನ ಸಂಘರ್ಷದಲ್ಲಿ ಸಾವಿರಾರು ಕುಟುಂಬಗಳು ನಿರಾಶ್ರಿತರಾಗಿದ್ದವು. ಈಗ ಮತ್ತೆ ಅದೇ ಪರಿಸ್ಥಿತಿ ಮರುಕಳಿಸುವ ಭೀತಿ ಇದೆ. ಇನ್ನೊಂದೆಡೆ ಜಾಗತಿಕ ರಾಜತಾಂತ್ರಿಕ ಪ್ರಯತ್ನಗಳು ಮುಂದುವರೆದಿವೆ. ಅಮೆರಿಕ ಮತ್ತು ಇತರ ರಾಷ್ಟ್ರಗಳು ಶಾಂತಿ ಮಾತುಕತೆಯ ಸಾಧ್ಯತೆಗಳ ಬಗ್ಗೆ ಮಾತಾಡ್ತಾ ಇದ್ರು. ನೆಲಮಟ್ಟದಲ್ಲಿ ನಡೆಯುತ್ತಿರುವ ದಾಳಿಗಳು ಶಾಂತಿಯ ದಾರಿಯನ್ನ ಇನ್ನಷ್ಟು ಕಠಿಣಗೊಳಿಸ್ತಾ ಇವೆ. ಕೆಲವು ನಾಯಕರು ಇನ್ನೂ ಒಪ್ಪಂದ ಸಾಧ್ಯ ಎಂದು ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಕ್ಷಿಪಣಿಗಳು ಮತ್ತು ಬಾಂಬ್ಗಳು ಬೇರೆ ಕಥೆಯನ್ನ ಹೇಳ್ತಾ ಇದೆ. ಇಂದು ಜಗತ್ತಿನ ಷೇರು ಮಾರುಕಟ್ಟೆಗಳು ಕೂಡ ಆತಂಕದಲ್ಲಿವೆ. ಹೂಡಿಕೆದಾರರು ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ತೈಲ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಹೆಚ್ಚಾಗಿದೆ. ಜಾಗತಿಕ ವ್ಯಾಪಾರ ವಲಯ ಭವಿಷ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಮುಂದೇನು? ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಯಾರ ಬಳಿಯೂ ಇಲ್ಲ. ಯುದ್ಧ ಇನ್ನಷ್ಟು ವಿಸ್ತರಿಸಬಹುದೇ ಅಥವಾ ರಾಜತಾಂತ್ರಿಕ ಮಾತುಕತೆಗಳು ಮತ್ತೆ ಶಾಂತಿಯ ದಾರಿಯನ್ನ ತೆರೆದಿದೆ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಮಧ್ಯಪ್ರಾಚ್ಯದಲ್ಲಿ ಹೊತ್ತುಕೊಂಡಿರುವ ಈ ಹೊಸ ಬೆಂಕಿ ಕೇವಲ ಮರುಭೂಮಿಯ ಮರಳನ್ನು ಮಾತ್ರ ಸುಡುವುದಿಲ್ಲ. ಅದು ಜಾಗತಿಕ ಆರ್ಥಿಕತೆಯನ್ನ, ಇಂಧನ ಭದ್ರತೆಯನ್ನ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಮತ್ತು ಕೋಟ್ಯಂತರ ಜನರ ಬದುಕನ್ನು ಸುಡಬಲ್ಲದು. ಇಂದು ತೆಹರಾನ್ನಲ್ಲಿ ಸಿಡಿಯುವ ಒಂದು ಕ್ಷಿಪಣಿ ನಾಳೆ ದೆಹಲಿಯ ಪೆಟ್ರೋಲ್ ಬಂಕ್ನಲ್ಲಿ ಬೆಲೆ ಏರಿಕೆಯಾಗಿ ಕಾಣಿಸಬಹುದು. ಇಸ್ರೇಲ್ ಮೇಲೆ ಬೀಳುವ ಒಂದು ರಾಕೆಟ್ ವಿಶ್ವದ ಷೇರು ಮಾರುಕಟ್ಟೆಗಳಲ್ಲಿ ಕುಸಿತವಾಗಿ ಪ್ರತಿಫಲಿಸಬಹುದು. ಅಮೆರಿಕದ ಸೇನಾ ಕ್ರಮಗಳು ಜಾಗತಿಕ ರಾಜಕಾರಣದ ಸಮೀಕರಣವನ್ನೇ ಬದಲಾಯಿಸಬಹುದು. ಅದರಿಂದ ಈ ಯುದ್ಧ ಕೇವಲ ಮಧ್ಯಪ್ರಾಚ್ಯದ ಯುದ್ಧ ಅಲ್ಲ, ಇದು ಇಡೀ ಜಗತ್ತು ಉಸಿರು ಬಿಗಿ ಹಿಡಿದು ನೋಡ್ತಾ ಇರುವ ಯುದ್ಧ. ಶಾಂತಿ ಗೆಲ್ಲುತ್ತದೆಯೇ ಅಥವಾ ಮತ್ತಷ್ಟು ರಕ್ತಪಾತವೇ ಭವಿಷ್ಯವನ್ನು ನಿರ್ಧರಿಸುತ್ತದೆಯೇ? ಈ ಪ್ರಶ್ನೆಗೆ ಉತ್ತರವನ್ನು ಮುಂದಿನ ದಿನಗಳಲ್ಲಿ ಇತಿಹಾಸವೇ ಬರೆಯಲಿದೆ.